ಏನು ನಾವು 35 ವರ್ಷಗಳ ಇಂದ ಹೋರಾಡಿಕೊಂಡು ಬಂದು ಒಳ ಮೀಸಲಾತಿಗೆ ಹಲವಾರು ಸಮಿತಿಗಳು ರಚನೆ ಮಾಡಿದ್ರು ಸುಪ್ರೀಂ ಕೋರ್ಟು ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟ್ ಮಾಡಬಹುದು ಆ ರಾಜ್ಯಗಳಿಗೆ ಅಂತ ಹೇಳ್ಬಿಟ್ಟು ಅಧಿಕಾರ ಕೊಟ್ಟಾಗ ಮೊದಲನೇ ಬಾರಿಗೆ ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣವರು ಪ್ರಪ್ರಥಮ ಬಾರಿಗೆ ಅನುಷ್ಠಾನಕ್ಕೆ ತಂದರು. ಅದೇ ರೀತಿ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಬಿಹಾರು, ಪಂಜಾಬು ಅಲ್ಲೆಲ್ಲ ಅನುಷ್ಠಾನ ತಂದರು. ನಾವೆಲ್ಲ ಹೋರಾಟಗಳು ಮಾಡಿ ಒಳ ಮೀಸಲಾತಿ ಜಾರಿ ಆಗಲೇಬೇಕಂತ ಹೇಳ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿಸ್ತಕ್ಕಂಥ ಎಲ್ಲರಿಗೂ ನಾನು ಒಂದೊಂದು ಹೇಳ್ತಾ, ಏನು ರಾಜ್ಯ ಸರ್ಕಾರ ಮೊನ್ನೆ ಸಚಿವ ಸಂಪುಟದಲ್ಲೇ ಅನುಮೋದನೆ ಮಾಡಿ ರಾಜ್ಯಪಾಲರಿಗೆ ಆ ವರದಿಯನ್ನು ಕೊಡ್ತಾರೆ. ಆದರೆ ಆ ವರದಿನಲ್ಲಿ ಇದ್ದಕ್ಕಂಥ ಲೋಪದೋಷಗಳನ್ನ ರಾಜ್ಯಪಾಲರು ಗಮನಿಸಿ ಅದನ್ನು ಹಿಂಪಡಿತಾರೆ, ಹಿಂದಕ್ಕೆ ತಳ್ತಾರೆ, ರಾಜ್ಯ ಸರ್ಕಾರಕ್ಕೆ ಪೆಟ್ಕೊಳಿಸ್ತಾರೆ ಅದನ್ನ, ಆ ಮಸೂದೆನ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಏನು ನಮ್ಮ ಯಥಾವತ್ತಾಗಿ ಡಾಕ್ಟರ್ ನಾಗಮೋಹನ್ ದಾಸ್ ವರದಿ ಪ್ರಕಾರ ABCD ವರ್ಗೀಕರಣ ಮಾಡಿದರೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸ್ತಾ ಇಲ್ಲ ಆ ಮಸೂದೆನ. ಇವರು ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಆಮೇಲೆ ಅಧಿಕಾರಿಗಳು ಏನೇನು ಮಾಡಿದ್ರು ಅದನ್ನ ಎಲ್ಲರಿಗೂ ಅದು ಗೊತ್ತಿಲ್ಲ. ಆದರೆ ರಾಜ್ಯಪಾಲರು ಅದನ್ನ ಗಮನಿಸಿ ಇದು ಸರಿ ಇಲ್ಲ ನೀವು ವರದಿ ಮಾಡಿರೋದು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ದಾರೆ. ಆದ ಕಾರಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ನಮ್ಮ ಸಮುದಾಯದ ಆಹಾರ ಮಂತ್ರಿಗಳಾದಂಥ ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಗಮನದಲ್ಲಿಟ್ಟುಕೊಂಡು ಏನು ಲೋಪದೋಷಗಳಾಗಿದೆ ಆ ಲೋಪದೋಷಗಳು ಸರಿಪಡಿಸಿ ಏನು ನಾಗಮೋಹನ್ ದಾಸ್ ವರದಿ ಪ್ರಕಾರ ABCD ವರ್ಗೀಕರಣ ಮಾಡ್ತಿರೋ ಅದು ತಿದ್ದುಪಡಿ ತರ್ತಿರೋ, ಅದಕ್ಕೆ ತಿದ್ದುಪಡಿ ತಂದು ಅತಿ ಶೀಘ್ರದಲ್ಲೇ ಮಾಡಬೇಕು. ಯಾಕಂದರೆ ಈಗ ಮುಂದೆ ಕೆಲವೇ ದಿನಗಳಲ್ಲಿ CET ಎಕ್ಸಾಮ್ ಇದೆ, ನೀಟ್ ಎಕ್ಸಾಮ್ಗಳಿದೆ. ನಮ್ಮ ಸಮುದಾಯದ ಮಕ್ಕಳಿಗೆ MBBS ಆಗಲಿ, ಇಂಜಿನಿಯರಿಂಗ್ ಆಗಲಿ, ಪಶು ಇಲಾಖೆಗಳು ಮತ್ತು ಡೆಂಟಲ್ಲು ಏನೇನು ತಾಂತ್ರಿಕ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಈಗೆಲ್ಲ ರೆಡಿ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದರಿಂದ ದಯವಿಟ್ಟು ನಮ್ಮ ಗರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಏನು 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಪ್ರತಿಫಲ ಸಿಕ್ಕಿದೆ, ಆದರೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯಪಾಲರ ವರದಿಯನ್ನು ವಾಪಸ್ ಕಳಿಸಿದ್ದಾರೆ. ಅದೇ ರೀತಿ ಶೀಘ್ರದಲ್ಲಿ ತಾವುಗಳು ಚರ್ಚೆ ಮಾಡಿ ಮತ್ತು ಇನ್ನೂ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ಏನು ಲೋಪದೋಷಗಳಿದೆ ಅದನ್ನೆಲ್ಲ ಸರಿಪಡಿಸಿ ಈ ವರದಿಯನ್ನು ಪುನರ್ಸ್ಥಾಪಿಸಿ. ಏನೀಗ ನಮ್ಮ ವೆಂಕಟೇಶ್ವರ ಮಾತಾಡಿದ ವಿಚಾರಗಳಿಗೆ ಒಂದಷ್ಟು ಸೇರ್ಪಡೆಯನ್ನು ಮಾಡ್ತೇನೆ. ಈಗಾಗಲೇ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿದೆ. ಹೊಸ ಏನು ನಮ್ಮ ಮಸೂದೆ ಬರೋವರೆಗೆ ಯಾವುದೇ ನೇಮಕಾತಿಗಳನ್ನು ಮಾಡಬಾರದು ಅಂತ ತಡೆ ಹಿಡಿಯಲಾಗಿದೆ. ಈ ಕಾರಣದಿಂದ ಅನೇಕ ಅಭ್ಯರ್ಥಿಗಳು ಕಾಯ್ದುಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಈಗಾಗಲೇ ವಯಸ್ಸು ಮೀರ್ತಾ ಇದೆ. ಏನು 2 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದು ಸರ್ಕಾರ, ಆ 2 ವರ್ಷಗಳ ಸಡಿಲಿಕೆ ಕೊಟ್ಟರು ಕೂಡ ಪ್ರಯೋಜನ ಆಗಿದೆ. ಇವರೆಲ್ಲ ಬೀದಿ ಪಾಲಾಗುವಂಥ ಸನ್ನಿವೇಶ ಈಗ ನಮ್ಮ ಕಣ್ಮುಂದೆ ಇದೆ. ಇದನ್ನೆಲ್ಲ ಮನಗಂಡು ಸರ್ಕಾರ ನಾಗಮೋಹನ್ ದಾಸ್ ಕೊಟ್ಟಿರುವಂಥ ವರದಿ ದತ್ತಾಂಶಗಳೇನಿತ್ತು ಅದನ್ನು ಯಥಾ ಪ್ರಕಾರವಾಗಿ ಜಾರಿ ಮಾಡಿದ್ದಿದ್ದರೆ ಇವತ್ತು ರಾಜ್ಯಪಾಲರು ಸಹಿ ಹಾಕಿ ಕಳಿಸ್ಕೊಡ್ತಾ ಇದ್ರು. ಈಗಲೂ ಕೂಡ ಸರ್ಕಾರ ನಮ್ಮ 35 ವರ್ಷಗಳ ಹೋರಾಟವನ್ನು ಯಾವುದೇ ನಮ್ಮನ್ನು ಆಳಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಗಳು ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಂಡಿದ್ದರೆ ಇಷ್ಟು ವರ್ಷ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರಲಿಲ್ಲ. ಏನು ಸ್ವತಂತ್ರ ಬಂದ ನಂತರದಲ್ಲಿ ಯಾವುದೇ ಚಳುವಳಿ ಇಷ್ಟು ದೀರ್ಘಕಾಲ ನಡೆದಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಒಳ ಮೀಸಲಾತಿ ಚಳುವಳಿ ಮಾತ್ರ 35ರಿಂದ 40 ವರ್ಷಗಳವರೆಗೂ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಇಷ್ಟು ಸುದೀರ್ಘವಾದ ಹೋರಾಟವನ್ನು ಮಾಡಿದ್ರು ಕೂಡ ಸರ್ಕಾರ ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ತಕ್ಕ ಪಾಠ ಕಲಿಸುವಂಥ ಕೆಲಸಗಳನ್ನು ನಮ್ಮ ಸಮುದಾಯ ಈಗಾಗಲೇ ಮಾಡಿದೆ. 3 ಪಕ್ಷಗಳ ನಾಯಕರುಗಳು ಅದರ ಕಹಿಯನ್ನು ಉಂಡಿದ್ದಾರೆ. ಆದರೂ ಕೂಡ ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನಾವು ಏನು ತೀರ್ಮಾನ ತಗೊಳ್ಬೇಕು? ಈಗಲೂ ಕೂಡ ಅವರಿಗೆ ಒಂದು ಅವಕಾಶ ಇದೆ. ಸರ್ಕಾರಕ್ಕೆ ವಾಪಸ್ ಕಳಿಸಿರೋದ್ರಿಂದ ಏನು ಅಲೆಮಾರಿಗಳನ್ನ ಬಲಿಷ್ಠ ಜಾತಿಗಳ ಜೊತೆ ಸೇರಿಸಿದ್ರು ಅದು ಘೋರವಾದ ಅನ್ಯಾಯ. ಅಷ್ಟು ಒಂದು ಕನಿಷ್ಠ ಜ್ಞಾನನೂ ಕೂಡ ಅವ್ರಿಗಿಲ್ಲ ಅಂತ. ಬಲಿಷ್ಠರ ಜೊತೆ ಏನು ಗತಿ ಇಲ್ಲದವ್ರನ್ನ, ಧ್ವನಿ ಇಲ್ಲದವ್ರನ್ನ ಸೇರಿಸಿದ್ರೆ ಅವ್ರು ಕಂಪೀಟ್ ಮಾಡಿ ಅವ್ರ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಇಲ್ಲದಂತ ಈ ಸರ್ಕಾರ ಅವ್ರ ಬಲಿಷ್ಠ ಜಾತಿಗೆ ಅವ್ರನ್ನ ಸೇರಿಸಿ ಘೋರವಾದ ಅನ್ಯಾಯವನ್ನು ಮಾಡಿದೆ ನಮ್ಮ ಸಮುದಾಯಗಳಿಗೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು
ರಾಜ್ಯಪಾಲರಿಗೆ ಮತ್ತೆ ಅವರು ಈ ಸ್ಪಷ್ಟೀಕರಣಗಳನ್ನು ಕೊಟ್ಟು ಇದನ್ನೆಲ್ಲ ಸರಿಪಡಿಸಿ ಅಲೆಮಾರಿಗಳಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ಕೊಟ್ಟು ಆ ಫೈಲನ್ನು ಮಸೂದೆಯನ್ನು ಅವರಿಗೆ ಕಳಿಸ್ಕೊಟ್ರೆ ನಾವು ಅದಕ್ಕೆ ಅವರಿಗೆ ಸರ್ಕಾರಕ್ಕೆ ಚಿರಋಣಿಯಾಗಿರ್ತೀವಿ. ಒಂದು ವೇಳೆ ಈ ಕೆಲಸ ಅವರೇನಾದ್ರೂ ಮಾಡದೆ ಹೋದ್ರೆ ಮತ್ತೆ ನಾವು ಬೀದಿಗಿಳಿಬೇಕಾಗತ್ತೆ, ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಈ ಸರ್ಕಾರವನ್ನು ಮನೆಗೆ ಕಳಿಸುವಂತ ಕೆಲಸ ನಮ್ಮ ಸಮುದಾಯ ಖಡಾಖಂಡಿತವಾಗಿ ಮಾಡುತ್ತೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಎಚ್ಚರಿಕೊಳ್ತಾ ಇದ್ದೀವಿ. ಹಾಗೆಯೇ ಏನು ಎರಡನೇ ವಿಚಾರ, ನಮಗೆ ಫೇಸ್ಬುಕ್ ಅಲ್ಲಿ ಗುಲಾಮರ ಅಪ್ಪ ಅಂತೇಳಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಸುಳ್ಳುಗಳನ್ನ ಪ್ರಚಾರ ಮಾಡ್ತಾ ಅವ್ರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕ್ತಾ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇದ್ದಾನೆ. ಆ ವ್ಯಕ್ತಿ ಬಗ್ಗೆ ಇದುವರೆಗೂ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಕಾಟಾಚಾರಕ್ಕೆ ನೆಪ ಮಾತ್ರಕ್ಕೆ FIR ಅನ್ನು ದಾಖಲು ಮಾಡಿ ಹುಡುಕಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ವ್ಯಕ್ತಿನ ಎಲ್ಲೇ ಇದ್ರೂ ಕೂಡ ಅತಿ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಯಾಕೆ ನಾವು ಅದನ್ನ ಒತ್ತಾಯ ಮಾಡ್ತಿದ್ದೀವಿ ಅಂತಂದ್ರೆ, ಈ ಸರ್ಕಾರ ಪ್ರತಿ ವೇದಿಕೆಗಳಲ್ಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡುತ್ತೆ, ನಾವು ಸಂವಿಧಾನದ ರಕ್ಷಕರು ಅಂತ ಹೇಳ್ತದೆ. ಅಂತ ಒಂದು ಸರ್ಕಾರ ಸಂವಿಧಾನ ಬರೆದವ್ರಿಗೆ ಅಗೌರವ ತೋರುವಂತ ವ್ಯಕ್ತಿಯನ್ನ ಬಂಧನ ಮಾಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ? ಇದರಿಂದ ಏನಾದ್ರೂ ಬೇರೆ ತರದ ಉದ್ದೇಶಗಳಿದೆಯಾ ಅನ್ನೋದು ನಮಗೆ ಪ್ರಶ್ನೆ ಕಾಡ್ತಾ ಇದೆ. ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸೋದೇನಪ್ಪಾ ಅಂತಂದ್ರೆ, ಆದಷ್ಟು ಬೇಗ ಈ ವ್ಯಕ್ತಿಯನ್ನ ಬಂಧಿಸಿ ಅವನಿಗೆ ಕಠಿಣವಾದ ಶಿಕ್ಷೆಯನ್ನ ಮಾಡದೆ ಹೋದ್ರೆ ಈ ತರದಲ್ಲೇ ಬೇರೆ ಬೇರೆ ವ್ಯಕ್ತಿಗಳು ಇಲ್ಲ ಸಲ್ಲದ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇತಿಹಾಸವನ್ನ ತಿರುಚುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಹಾಗಾಗಿ ಈ ವೇದಿಕೆ ಮುಖಾಂತರ ನಾವು ಸರ್ಕಾರವನ್ನ ಬಲವಾಗಿ ಆಗ್ರಹಿಸ್ತಾ ಇದ್ದೇವೆ. ಅವರಿಗೆ ಒಂದು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಆಗ್ತಾ ಇದೆ. ಆ ಗಣರಾಜ್ಯೋತ್ಸವದ ಒಳಗಡೆ ಆ ವ್ಯಕ್ತಿಯನ್ನು ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟರೆ ಸರಿ. ಇಲ್ಲ ಆದ್ರೆ ನಾವು ಗಣರಾಜ್ಯೋತ್ಸವದಿಂದ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈ ನಮ್ಮ ಮಾದರ ಮಹಾಸಭಾ ವಿರೋಧ ಮಾಡ್ತದೆ. ಸಂವಿಧಾನನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಬಾಬಾ ಸಾಹೇಬರು ಪ್ರತಿಯೊಂದು ಜಾತಿ ಜನಾಂಗ ಭಾಷೆ ಭಾವನೆಗಳು ಎಲ್ಲಕ್ಕೂ ಅನುಗುಣವಾಗಿ 2 ವರ್ಷ 11 ದಿನ 26 ದಿನ ಅವಿರತವಾಗಿ ಬಾಬಾ ಸಾಹೇಬರು ಅವರ ಮನಸ್ಥಿತಿಗಳನ್ನ ಆ ದೇಶ ಪ್ರಾಂತ್ಯ ಭಾವನೆಗಳು ಎಲ್ಲನೂ ಮನಗೊಟ್ಟು ಸ್ವಾಭಿಮಾನ ಸ್ವಾತಂತ್ರ್ಯ ಸ್ವಾವಲಂಬನೆ ಬದುಕು ಸಾಮಾಜಿಕವಾದ ನ್ಯಾಯದ ಬದುಕನ್ನ ಕೊಟ್ಟು ಇವತ್ತು ಪ್ರಪಂಚದಾದ್ಯಂತ ಮಹಾನ್ ಒಬ್ಬ ಮೇಧಾವಿ ಮತ್ತು ವಿಜ್ಞಾನಿ, ಒಬ್ಬ ಸಂಶೋಧಕರು, ಒಬ್ಬ ಅರ್ಥಶಾಸ್ತ್ರ ತಜ್ಞರಾಗಿ ಈ ಸಂವಿಧಾನದ ಕರ್ತೃ ಕೂಡ ಆಗಿರೋದ್ರಿಂದ ಇಡೀ ದೇಶ ವಿದೇಶಕ್ಕೆ ಗೊತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅನೇಕ ದೇಶಗಳು ಸಮೇತ ಇವತ್ತು ಆಡಿ ಹೊಗಳುತ್ತವೆ. ಅವರ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಿಲ್ಲ. ಕಾರಣ ಏನಂದರೆ, ಬಾಬಾ ಸಾಹೇಬರು ಹಾಗೆ ಹೇಳಿದ್ರು, ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನು 10-15 ವರ್ಷದೊಳಗಾಗಿ ಜಾರಿ ಆಗಲಿಲ್ಲ ಅಂದರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನನ ಅದಕ್ಕೆ ಬೆಲೆ ಬರಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಂದಲ್ಲ ನಾಳೆ ಅದನ್ನು ಅರ್ಥ ಮಾಡ್ಕೊಂಡು ಬಿಗಿಲು ಹೇಳ್ತಾರೆ, ಧ್ವಂಸ ಹೇಳ್ತಾರೆ ಅನ್ನೋ ಅರಿವು ಕೂಡ ಅವತ್ತು ಆಗಿನ ರಾಜ್ಯಪಾಲರಾದಂಥ ರಾಜೇಂದ್ರ ಪ್ರಸಾದ್ ಅವರಿಗೆ, ಆಗಿನ ನೆಹರು ಅವರಿಗೆ ಮಾರ್ಮಿಕವಾಗಿ ಹೇಳಿದ್ದು ವಿಚಾರ. ಆದರೆ ಯಾವ ಒಂದು ಫೇಸ್ಬುಕ್ಕಲ್ಲಿ ತಪ್ಪು ಮಾಹಿತಿನ ಹಾಕಿ ಬಾಬಾ ಸಾಹೇಬರು ಅತ್ಯುನ್ನತವಾದಂಥ ಜಾಗದಲ್ಲಿ ಅವರೇ ಇವತ್ತು ಕನಿಷ್ಠ ಜನರಿಂದ ಇವತ್ತು ದೇಶ ಆಳ್ತಕ್ಕಂಥ ಪ್ರಧಾನಿವರೆಗೂ ಕೂಡ ಸಂವಿಧಾನದ ಬಗ್ಗೆ ಕಾನೂನು ಚೌಕಟ್ಟುಗಳಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಡೆಸಬೇಕು ಅನ್ನೋ ಒಂದು ವಿಚಾರನೂ ಕೂಡ ಅದು ಮನಗಂಡಾಗ ಇದನ್ನು ಸಹಿಸದ ಜನ, ಜಾತಿ ವಿರೋಧಿಗಳು, ದೇಶ ವಿರೋಧಿಗಳು, ಸಂವಿಧಾನದ ವಿರೋಧಿ ನೀತಿಗಳನ್ನು ಹೇಳ್ತಕ್ಕಂಥ ಯಾರೇ ಒಬ್ಬ ಪ್ರಬಲವಾದ ವ್ಯಕ್ತಿಯಾಗಿರ್ಬೋದು, ಯಾರೇ ಆಗಿರ್ಬೋದು, ಆದರೆ ಸಂವಿಧಾನದ ವಿಚಾರದಲ್ಲಿ ಬಂದಾಗ ಇಡೀ ದೇಶನೇ ಇವತ್ತು ಎದ್ದು ಈ ಮಾತಾಡ್ತಕ್ಕಂಥ ವಿಚಾರ ಇದೆ. ಆದರೆ ಸಂವಿಧಾನ ಅಷ್ಟೊಂದು ಸುಲಭ ಇಲ್ಲ. ಆದ್ರೂ ಕೂಡ ಸಂವಿಧಾನ ನಮ್ಮ ಪರವಾಗಿದೆ, ಜಾರಿ ಮಾಡೋರು ನಮ್ಮ ಪರವಾಗಿಲ್ಲ.
ಮೀಸಲಾತಿ ವಿಚಾರ ಆಗಿರ್ಬೋದು, ಸಾಮಾಜಿಕ ನ್ಯಾಯವಾಗಿರ್ಬೋದು, ಆರ್ಥಿಕ ವಿಚಾರವಾಗಿರ್ಬೇಕು, ಸಾಮಾಜಿಕ ತಾರತಮ್ಯಗಳ ವಿಚಾರದಲ್ಲೂ ಸಮೇತ ನಮ್ಮನ್ನು ನಾವು ಬಹಳಷ್ಟು ನಮ್ಮ ತಾಳ್ಮೆನ ಕೆಣಕ್ತಾ ಇದೆ ಇವತ್ತು ಸರ್ಕಾರ. ಆದರೆ ಸಂವಿಧಾನ ಹೇಳೋ ಪ್ರಕಾರ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆಗಳು ನಮಗೆ ಆರ್ಥಿಕ ನ್ಯಾಯ ಬರಬೇಕು. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕವಾದ ನಮ್ಮ ಹಕ್ಕು ಅಧಿಕಾರ ನಮ್ಮ ಪಾಲು ನಮಗೆ ದೊರಕಲೇಬೇಕು ಅನ್ನೋದು ಕೂಡ ಸಂವಿಧಾನದ ಪುಟದಲ್ಲಿ ಕೂಡ ಅಡಕವಾಗಿದೆ. ಆದರೆ ಇಷ್ಟೇ ವ್ಯಕ್ತಿಯಾದರೂ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸೂಕ್ಷ್ಮತೆಯಿಂದ, ಅತಿ ಸೂಕ್ಷ್ಮತೆಯಿಂದ ನಾವು ಇವತ್ತು ಸರ್ಕಾರ ನಡೆಸ್ತಾ ಇದ್ದೀವಿ ಅನ್ನೋರು ಮಾನ್ಯ ಗೃಹ ಸಚಿವರು, ನಮ್ಮ ದಲಿತರಾಗಿರ್ತಕ್ಕಂಥವರು ಪರಮೇಶ್ವರ್ ಅವರು ಇದ್ರ ಬಗ್ಗೆ ಯಾಕೆ ಮೌನ ಉಳಿಸಿದ್ದೀರಾ? ಯಾಕೆ ನಿಮಗೆ ಮಾಹಿತಿ ಇಲ್ವಾ? ಪೊಲೀಸ್ ಇಲಾಖೆ ನಿಮಗೆ, ಗುಪ್ತಚರ ಇಲಾಖೆ ನಿಮಗೆ ಮಾಹಿತಿ ಕೊಟ್ಟಿಲ್ಲ? ಇವತ್ತು ನೀವು ಕೂಡ ಸಂವಿಧಾನ ಇರೋ ದೆಸೆಯಿಂದ ಇವತ್ತು ನೀವು ಹೋಮ್ ಮಿನಿಸ್ಟರ್ ಆಗಂತ ಒಂದು ಅವಕಾಶ ಇದೆ. ದಯಮಾಡಿ ಆ ವ್ಯಕ್ತಿನ FIR ಆಗಿ ಕೈ ತೊಳ್ಕೊಳ್ಳೋದಲ್ಲ, ಕಣ್ಣೋರ್ಸ ಕಾರ್ಯಕ್ರಮ ಮಾಡಬೇಡ್ರಿ. ಆದ್ರೂ ಕೂಡ ನೀವು ಆ ಸ್ಥಾನದಾಗಿಲ್ಲ ಇರ್ತಕ್ಕಂಥ ಜನರು ಅವನು ಯಾರೇ ಎಲ್ಲೇ ಇದ್ರೂ ಸಮೇತ ಪತ್ತೆ ಹಚ್ಚಿ ಅವನ್ನ ಗಡೀಪಾರು ಮಾಡಬೇಕು. ಅವನ ಆಸ್ತಿ ಏನದ ಅದನ್ನ ಮಟ್ಗೋಲ್ ಹಾಕೊಬೇಕು ಅಂತ ಹೇಳಿ ಇವತ್ತು ನಮ್ಮ ಮಾದರ ಮಹಾಸಭಾ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಒಗ್ಗಟ್ಟಿನಿಂದ ಆಗ್ರಹ ಮಾಡ್ತೀವಿ. ಈಗಾಗಲೇ ಸಂವಿಧಾನ 26 ಜನವರಿ 26ರಂದ ಗಣರಾಜ್ಯೋತ್ಸವ ಅಂತಿದ್ರು. ಗಣರಾಜ್ಯೋತ್ಸವಕ್ಕೂ ಸಂವಿಧಾನದ ದಿನಕ್ಕೂ ಏನು ಸಂಬಂಧ? ಆದರೂ ಕೂಡ ಬಾಬಾ ಸಾಹೇಬರು ವಿಚಾರನ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ ಅರ್ಪಣಾ ದಿನ ಆಗಬೇಕು ಅಂತ ಹೋರಾಟ ಮಾಡಿರೋದು ಸಮೇತ ನಾವು ಹೋರಾಟ ಮಾಡಿದ್ದೀವಿ. ಮೀಸಲಾತಿ ವಿರೋಧವು ಹೋರಾಟ ಮಾಡಿದ್ದೀವಿ. ನಮ್ಮ ಹಕ್ಕು, ನಮ್ಮ ಪಾಲು ನಾವು ಕೇಳೋದು ನ್ಯಾಯಬದ್ಧವಾಗದೆ ನಮ್ಮ ಪಾಲನ್ನ ನಮಗೆ ದಯಮಾಡಿ ಕೊಟ್ಟುಬಿಡಿ. ನಾವು ಭಾಳ ಸ್ವಾಭಿಮಾನಿಗಳು, ಆದರೆ ನಮ್ಮನ್ನು ಕೆಣಕೋದು ಬೇಡ. ಭಾಳ ಮುಖ್ಯವಾಗಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾದಿಗ ಸಮುದಾಯದ 50,000 ಜನಸಂಖ್ಯೆ ನಾವಿದ್ರೂ ಸಮೇತ ಇವತ್ತು ನಮಗೆ ಆರ್ಥಿಕವಾಗಿ ಆಗಲಿ, ರಾಜಕೀಯವಾಗಲಿ, ಸಾಂಸ್ಕೃತಿಕವಾಗಲಿ, ಔದ್ಯೋಗಿಕವಾಗಲಿ ನಮಗೆ ಸರಿಯಾದ ಸ್ಥಾನಮಾನ ಇವತ್ತು ಸಂವಿಧಾನ ಬದ್ಧತೆಯಿಂದ ನಮಗೆ. ಬೆಂಗಳೂರು ಮತ್ತು ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ನಮ್ಮೊಂದಿಗೆ ಬನ್ನಿ. ದಿಗ್ವಿಜಯ ಭಾರತ ಪಕ್ಷ.